ಮಂಗಳೂರು ಬನ್ಸ್ ಅಂತ ಸಿಗುತ್ತಲ್ಲ, ಅದು ತುಂಬಾನೇ ಫೇಮಸ್. ಸೊ ನನ್ನ ತಮ್ಮ ಅಡಿಗೆ ಮಾಡೋದ್ರಲ್ಲಿ ತುಂಬಾನೇ ಎಕ್ಸ್ಪರ್ಟ್. ಆಕ್ಚುಲಿ ಹುಡುಗರಿಗೆ ನಳಮಹಾರಾಜ್ ಅಂತಾರಲ್ಲ, ಬನ್ಸು, ಗೋಲಿ ಬಜ್ಜಿ, ನೀರ್ದೋಸೆ ತುಂಬಾನೇ ಸಾಫ್ಟ್ ಆಗಿ ಬಂದಿದೆ. ಎಷ್ಟು ಸಾಫ್ಟ್ ಆಗಿ ಬನ್ಸ್ ಬಂದಿದೆ. ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದು ಏನಂದರೆ, ನಾನು ಆ್ಯಕ್ಚುಲಿ ಬೇಸಿಕಲಿ ಬಂದು ನಾನು ಉಡುಪಿ, ನಂದು ಬಾರ್ನ್ ಆ್ಯಂಡ್ ಬಾಟಪ್ ಎಲ್ಲ ನಾನು ಉಡುಪಿಯಲ್ಲಾಗಿರೋದ್ರಿಂದ, ಉಡುಪಿಯಲ್ಲಿ ನೀವು ಉಡುಪಿ ಮಂಗಳೂರು ಕಡೆ ಬಂದರೆ ನಿಮಗೆ ಅಲ್ಲಿ ಮಂಗಳೂರು ಬನ್ಸ್ ಅಂತ ಸಿಗುತ್ತಲ್ಲ, ಅದು ತುಂಬಾ ಫೇಮಸ್. ಯಾರಾದರೂ ಒನ್ ಟೈಮ್ ಆದರೂ ಅದನ್ನು ಟ್ರೈ ಮಾಡಿರ್ತೀರ. ತುಂಬಾ ಚೆನ್ನಾಗಿರುತ್ತೆ. ನೀವು ಚಟ್ನಿ ಜೊತೆ ತಿನ್ಬೋದು, ಟೀ ಜೊತೆ ಡಿಪ್ ಮಾಡಿ ತಿನ್ಬೋದು, ಇಲ್ಲ ಕಾಫಿ ಜೊತೆ ಡಿಪ್ ಮಾಡಿ ತಿನ್ಬೋದು, ಇಲ್ಲ ಹಾಗೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಆಯಿತಾ. ಇವಾಗ ನನ್ನ ಮನೆಗೆ ನನ್ನ ತಮ್ಮ ಮತ್ತು ನನ್ನ ನಾದಿನಿ ಬಂದಿದ್ದಾರಲ್ಲ, ಸೊ ನನ್ನ ತಮ್ಮ ಅಡುಗೆ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟು. ಬಟ್ ಅವನಿಗೆ ವಿಡಿಯೋ ಶೈ ಇದೆ, ಅವ್ನು ವಿಡಿಯೋದಲ್ಲಿ ಬರಲ್ಲಂತೆ. ಸೊ ನನಗೆ ನಿನ್ನೆ ರಾತ್ರಿನೆಲ್ಲ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಕೊಟ್ಟಿದ್ದಾನೆ ಹೇಗೆಲ್ಲ ಮಾಡೋದಂತ. ಇವತ್ತು ನಾನು ಲಟ್ಸಿ ಎಣ್ಣೆಲಿ ಬಿಡಬೇಕು ಅಷ್ಟೇ. ಆ್ಯಕ್ಚುಲಿ ಹುಡುಗರಿಗೆ ನಳಮಹಾರಾಜ್ ಅಂತಾರಲ್ಲ, ಅದು ದೊಡ್ಡವರು ಸರಿಯಾಗಿ ಹೇಳಿದ್ದಾರೆ. ಆ್ಯಕ್ಚುಲಿ ನಾನು ಅಡುಗೆ ಮಾಡೋದಕ್ಕಿಂತನೂ ಚೆನ್ನಾಗಿ ನನ್ನ ತಮ್ಮ ಅಡುಗೆ ಮಾಡ್ತಾನೆ. ಅವ್ನ ಕೈ ರುಚಿನೇ ಒಂದು ರೀತಿ ತುಂಬಾ ಚೆನ್ನಾಗಿರುತ್ತೆ ಆಯಿತಾ. ಸೊ ಇದು ನನ್ನ ತಮ್ಮ ಮಾಡಿರೋ ಅಡುಗೆ. ನಾನಿವಾಗ ಲಟ್ಸ್ಬಿಟ್ಟು ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ ಅಷ್ಟೇ. ಅವನು ಏನೆಲ್ಲ ಬೇಕು, ಹೇಗೆಲ್ಲ ಕಲಿಸ್ಬೇಕು ಎಲ್ಲ ನಿನ್ನೆ ನೈಟ್ ನೀಟಾಗಿ ಮಾಡಿ ತೋರಿಸಿದ್ದಾರೆ. ನೀವು ಇವಾಗ ಮಂಗಳೂರು ಬಂದು ಮಾಡೋದಾದರೆ, ನೀವು ನಿನ್ನೆ ರಾತ್ರಿನೇ, ಇವತ್ತು ಬೆಳಿಗ್ಗೆ ಮಾಡೋದಾದರೆ ನಿನ್ನೆ ರಾತ್ರಿನೇ ಹಿಟ್ಟೆಲ್ಲ ಕಲಸಿಡಬೇಕು. ಅದು ತುಂಬಾ ಲೈಕ್ ಚೆನ್ನಾಗಿ ಬರಬೇಕಾದ್ರೆ ಅದಕ್ಕೆ ಒಂದು 7 hour ಆದ್ರೂ ಅದು ಹಿಟ್ಟು ಕಲಸಿಟ್ಟಿರಬೇಕು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ನೀವು ಸಂಜೆ ಮಾಡ್ತೀನಿ ಅಂದರೆ ಬೆಳಿಗ್ಗೆ ನೀವು ಅದನ್ನು ನೆನೆಸಿಟ್ಟು ಕಲಸಿಟ್ಬಿಟ್ಟು ಇರಬೇಕಾಯ್ತಾ. ಇವಾಗ ನಾನು ಅದನ್ನು ಇವತ್ತು ಮಂಗಳೂರು ಬನ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ, ನಾನು ಹೇಗೆ ಮಾಡ್ತೀನಿ ಅಂತ. ಬೆಳಗಿನ ತಿಂಡಿಗೆ ಮಾಡ್ತಾ ಇದ್ದೀನಿ. ನನ್ನ ಲಿಯಾನಿಗೂ ಇಷ್ಟ, ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಮಂಗಳೂರು ಸ್ಟೈಲ್ ತಿಂಡೀಸು ಅಂತಂತಂದರೆ. ಈ ಕಡೆ ಬೆಂಗಳೂರು ಕಡೆ ಬಂದರೆ ತುಂಬ ರೈಸ್ ಐಟಮ್ ಇರುತ್ತೆ. ಬಟ್ ನಮ್ಮ ಊರ ಕಡೆ ಹೋದರೆ, ಲೈಕ್ ಮಂಗಳೂರು ಉಡುಪಿ ಕಡೆ ಹೋದರೆ ನಿಮಗೆ ಬನ್ಸು, ಗೋಲಿ ಬಜ್ಜಿ, ನೀರ್ದೋಸೆ. ಒಂದು ನಿಮಿಷ, ನನ್ನ ಮಗ ನೋಡಿ ಅಲ್ಲಿ ಅಳ್ತಾ ಇದ್ದಾನೆ. ಆ ರೀತಿ ತಿಂಡಿ ಮಾಡ್ತೀನಿ ಇರಬೇಕು, ಒಂದೇ ನಿಮಿಷ. ಆ ರೀತಿ ತಿಂಡಿ ಇರುತ್ತೆ. ಸೊ ನನಗೆ ಗೊತ್ತಿದ್ದ, ನಾನು ಉಡುಪಿ ಮಂಗಳೂರು ಸ್ಟೈಲ್ ಗೊತ್ತಿದ್ದ ತಿಂಡಿಗಳನ್ನು ನಾನು ನಿಮಗೆ ತೋರಿಸ್ತೀನಿ ಆಯಿತಾ. ಬನ್ನಿ. ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ. ಹಾಗೆ ತುಂಬ ವಿಡಿಯೋ ಮಾಡೋಕ್ಕೆ ನನಗೆ ತುಂಬಾ ಎನರ್ಜಿ ಬರುತ್ತೆ. ಓಕೆ, ಬನ್ನಿ. ಇವಾಗ ಮಂಗಳೂರು ಬಂದು ಮಾಡೋಕ್ಕೆ ಏನೆಲ್ಲ ಬೇಕು ಎಲ್ಲ ನಾನು ತೋರಿಸ್ತೀನಿ. ಹಾಗೆ ಹೇಗೆ ಅದನ್ನು ಕಲಿಸ್ಬೇಕು ಅಂತಲೂ ನನ್ನ ತಮ್ಮ ನಿಮಗೆ ತೋರಿಸ್ತಾನೆ. ಓಕೆನಾ, ಬನ್ನಿ. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಸೋಡಾ ಹಾಕಿ, ಆಮೇಲೆ ನಿಮಗೆ ಬಾಳೆಹಣ್ಣು ಹಾಕಬೇಕು. ಒಂದು 2 ಬಾಳೆಹಣ್ಣು ಹಾಕಿ, ಒಂದಾದ್ರೂ ಆಗುತ್ತೆ. ದೊಡ್ಡ ಬಾಳೆ ಆದರೆ 1 ಸಾಕು, ಚಿಕ್ಕ ಬಾಳೆಹಣ್ಣು ಆದರೆ 2. ಆಮೇಲೆ ಸ್ವಲ್ಪ ಮೊಸರು ಹಾಕಿ, ಆಮೇಲೆ ಅದನ್ನು ಚೆನ್ನಾಗಿ ಕಿವಿಚ್ಕೋಬೇಕು. ಸಕ್ಕರೆ ನೀರು ಬಿಡುತ್ತಲ್ಲ, ಅಲ್ಲಿ ತನಕ ನಾವು ಅದನ್ನು ಕಿವಿಚ್ಕೋಬೇಕು. ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿದ ನಂತರ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮೈದಾ ಹಾಕ್ಕೋಬೇಕು. ನಿಮಗೆ ಹಿಟ್ಟು ಹದ ಬರೋ ತನಕ ನೀವು ಮೈದಾ ಹಾಕ್ಕೋಬೇಕು. ಚಪಾತಿ ಹಿಟ್ಟಿನ ಹದ ಬರೋ ತನಕ ನೀವು ಮೈದಾ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು, ಅದು ಗಟ್ಟಿ ಉಂಡೆ ಆಗುತ್ತಲ್ಲ, ಗಟ್ಟಿ ಉಂಡೆ ಆಗೋ ತನಕ ನೀವು ಮಾಡಬೇಕು. ಆಮೇಲೆ ಸಕ್ಕರೆ ಬಿಟ್ಕೊಂಡು ಅದು ಸ್ವಲ್ಪ ಸ್ಮೂತ್ ಆಗುತ್ತೆ. ಇವಾಗ ನೋಡಿ ಎಷ್ಟು ಗಟ್ಟಿ ಆಗಿದೆ. ಇಷ್ಟು ಗಟ್ಟಿ ನಾನು ಕಲಿಸ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ನೋಡ್ಕೊಂಡ್ ಬಂದ್ರಲ್ಲ ಏನೆಲ್ಲ ಬೇಕು, ಹೇಗೆಲ್ಲ ಕಲಿಸ್ಬೇಕು ಅಂತ. ಅದು ನೀವು ರಾತ್ರಿನೇ ಕಲಸಿಟ್ಟು ಮಾಡಬೇಕು. ಇವಾಗ ನನ್ನ ತಮ್ಮ ರಾತ್ರಿನೇ ಕಲಸಿಟ್ಬಿಟ್ಟಿದ್ದಾನೆ. ಐಲ್ ಶೋ ಯು, ನಾನು ನಿಮಗೆ ತೋರಿಸ್ತೀನಿ ನೋಡಿ. ರಾತ್ರಿ ಅದು ಸಕ್ಕರೆ ಎಲ್ಲ ಹಾಕಿರೋದ್ರಿಂದ ನೋಡಿ ತುಂಬಾ ಸಾಫ್ಟ್ ಆಗಿ ಬಂದಿದೆ. ಓಕೆನಾ, ಕಾಣಿಸ್ತಾ ಇದೆಯಾ? ಇದು ಕಲಿಸ್ಬೇಕಾದ್ರೆ ನೀವು ನೀರು ಹಾಕಬಾರ್ದು. ಬಿಕಾಸ್ ಯಾಕಂದರೆ ಸಕ್ಕರೆಯಲ್ಲೇ ನಿಮಗೆ ಸಕ್ಕರೆ ನೀರು ಬಿಡೋದ್ರಿಂದ ನಾವು ನೀರು ಹಾಕಿದರೆ ಇನ್ನೂ ಜಾಸ್ತಿ ನೀರಾಗುತ್ತೆ. ಸೊ ಅದರಲ್ಲೇ ಮೊಸರು ಸಕ್ಕರೆ ಎಲ್ಲ ಹಾಕಿರ್ತೀವಲ್ಲ, ಅದರಲ್ಲೇ ಹಿಟ್ಟು ಕಲಿಸ್ಬೇಕು. ಅಷ್ಟು ಚೆನ್ನಾಗಿ ಸ್ಮೂತಾಗಿರುತ್ತೆ ನೋಡಿ. ಇವಾಗ ನಾವು ಇದನ್ನು ಪೂರಿ ಥರ ಲಟ್ಟಿಸ್ಬೇಕು. ಓಕೆನಾ, ನಾನು ನಿಮಗೆ ತೋರಿಸ್ತೀನಿ ನೋಡಿ. ಹಿಂಗಿರುತ್ತೆ ಇದು. ಇದನ್ನು ನಾವಿವಾಗ ಪೂರಿ ಥರ ಲಟ್ಟಿಸ್ಬೇಕು.
ಲಟ್ಸ್ಬಿಟ್ಟು ಫಸ್ಟ್ ಎಣ್ಣೆ ಕಾಯಿ ಹಾಕ್ಬಿಡೋಣ, ಆಮೇಲೆ ಪೂರಿ ಥರ ಲಟ್ಸಿ ಒಂದೊಂದನ್ನೇ ಮಾಡೋಣ. ಆ್ಯಕ್ಚುಲಿ ಇದು ಮಾಡಿಟ್ರೆ ತುಂಬ ಚೆನ್ನಾಗಿರುತ್ತೆ. ಪೂರಿ ಆದರೆ ನಾವು ಬಿಸಿ ಬಿಸಿ ಹಾಗೆ ತಿನ್ಬೋದಲ್ಲ, ಇದನ್ನು ಮಾಡಿಬಿಟ್ಟು ಇದೇನು ಎಣ್ಣೆ ಇಟ್ಕೊಳ್ಳಲ್ಲ ಆಯಿತಾ, ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಇಲ್ಲ ಉಡುಪಿ ಮಂಗ್ಳೂರಿಗೆ ಹೋದರೆ ಅಲ್ಲೂ ನೀವು ಹೋಟೆಲ್ಗಳಲ್ಲಿ ಹೋಗಿ ತಿನ್ಬೋದು. ತಿನ್ನಿ, ಚೆನ್ನಾಗಿರುತ್ತೆ. ಗೋಳಿ ಬಜ್ಜಿ ಟ್ರೈ ಮಾಡಿ, ಮತ್ತು ಬನ್ಸ್ ಟ್ರೈ ಮಾಡಿ. ಆಮೇಲೆ ನಮ್ಮ ಊರ್ದು ಪೂರಿ ಟ್ರೈ ಮಾಡಿ. ಇಲ್ಲಿ ಪೂರಿ ಸಾಗು ಕೊಡ್ತಾರೆ, ನಮ್ಮ ಊರ ಕಡೆ ಪೂರಿ ಮತ್ತು ಆಲೂಗಡ್ಡೆ ಬಜ್ಜಿ ಕೊಡ್ತಾರೆ, ಆಲೂಗಡ್ಡೆ ಪಲ್ಯ ಕೊಡ್ತಾರೆ. ಇದು ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ನಾವು ಬನ್ಸ್ ಮಾಡೋಣ. ಇದು ಇಷ್ಟು ದೊಡ್ಡ ಇದು ಮಾಡಿ ನಾನು ಇದನ್ನು ಮುಚ್ಚಿಟ್ಟಿದ್ದೀನಿ, ಟೈಟಾಗಿ ಮುಚ್ಚಿಡ್ಬೇಕಾಯ್ತಾ. ನಾನು ಇವಾಗ ಮಾಡೋಣ. ಜಾಸ್ತಿ ಮಾತಾಡ್ತಾ ಇದ್ದೀನಿ, ನನ್ನ ವಾಯ್ಸ್ ಸ್ವಲ್ಪ ಹೋಗಿದೆ, ಬಿಕಾಸ್ ಆಫ್ ವೆದರ್ ಅಂದ್ಕೋತೀನಿ, ಅದು ಏನಂತ ಗೊತ್ತಿಲ್ಲ. ಪ್ಲಸ್ ಮಾಡೋಣ. ಪೂರಿಗೆ ಉಂಡೆ ಮಾಡೋಕ್ಕಿಂತ ಸ್ವಲ್ಪ ದೊಡ್ಡದು ಉಂಡೆ ಮಾಡ್ಕೊಳ್ಳಿ, ಯಾಕಂದ್ರೆ ಅದು ಸ್ವಲ್ಪ ದಪ್ಪನೇ ಇರಬೇಕು. ನಾವು ಲಟ್ಟಿಸಿದಾಗ ನಮಗೆ ತುಂಬಾ 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 ತೆಳುವಾಗಿ ಲಟ್ಟಿಸ್ಕೋಬಾರ್ದು, ಗಟ್ಟಿಯಾಗಿ ಲಟ್ಟಿಸ್ಕೋಬೇಕು. ನಾನೊಂದು 11 ಉಂಡೆ ಮಾಡಿದ್ದೆ. ನಮ್ಗೆ ಆಕ್ಚುಲಿ 4 ಜನರಿಗೆ, ಲಿಯಾನನ್ನು ಕೌಂಟ್ ಮಾಡಿ ನಾನು 4 ಜನರಿಗೆ ಇಷ್ಟು ಉಂಡೆ ಮಾಡಿರೋದು ನೋಡಿ. ಎಷ್ಟೊಂದು ದೊಡ್ಡದಾಗಿ ಮಾಡಿದೀನಿ, ನೀವು ಅಷ್ಟೇ ದೊಡ್ಡದಾಗಿ ಮಾಡ್ಕೋಬೇಕು ಆಯ್ತಾ. ಆಮೇಲೆ ಸ್ವಲ್ಪ ಅದು ನಾವು ನೈಟ್ ಬಿಟ್ಟಿರೋದ್ರಿಂದ ಸ್ವಲ್ಪ ಸ್ಮೂತ್ ಆಗಿರುತ್ತೆ. ನೀವು ಲಟ್ಟಿಸ್ಬೇಕಾದ್ರೆ ಸ್ವಲ್ಪ ಹಿಟ್ಟು ಹಾಕೊಳ್ಳಿ. ನೋಡಿ ನಾನು ಲಟ್ಟಿಸ್ತಾ ಇದ್ದೀನಿ, ಇವಾಗ ಸ್ವಲ್ಪ ಹಿಟ್ಟು ಹಾಕೊಂಡು ಲಟ್ಟಿಸ್ತಾ ಇದ್ದೀನಿ. ತುಂಬಾ ತೆಳುವಾಗಿ ಲಟ್ಟಿಸ್ತಾ ಇಲ್ಲ, ತುಂಬ ಸ್ವಲ್ಪ ದಪ್ಪಾಗಿ ಲಟ್ಟಿಸ್ಕೊತಾ ಇದ್ದೀನಿ. ಅದು ಎಣ್ಣೆಗೆ ಹಾಕ್ಬೇಕಾದ್ರೆ ನಮ್ಗೆ ಅದ್ರ ಪದರಾಗಿ ಬರಬೇಕು. ಓಕೆ ನೋಡಿ, ಇವಾಗ ನಾನು ಎಣ್ಣೆಯಲ್ಲಿ ಕಾಯಿಸ್ತೀನಿ. ನೋಡಿ ಎಣ್ಣೆ ಕಾದಿದೆ. ಕಾದ ತಕ್ಷಣ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಎಣ್ಣೆಗೆ ಹಾಕಿದ ನಂತರ ಎಣ್ಣೆನ ಹಿಂಗೆ ಮೇಲೆ ಮೇಲೆ ಹಿಂಗೆ ಮಾಡಿದ್ರೆ ಅದು ಉಪ್ಕೊಳ್ಳುತ್ತೆ. ಇದು ನಾವು ಬನ್ಸ್ ಮಾಡಬೇಕಾದ್ರೆ ಬನ್ಸ್ ಉಪ್ಕೋಬೇಕು, ಇಲ್ದಿದ್ರೆ ಅದು ಸರಿಯಾಗಿ ಬಂದಿಲ್ಲ ಅಂತ ಅರ್ಥ. ನೋಡಿ ನಂದು ಹಿಂಗೆ ಪೂರಿ ಥರ ಉಪ್ಕೋತಾ ಇದೆ ಅಲ್ವಾ, ಹಾಗೆ ಉಪ್ಕೋಬೇಕು. ಆಮೇಲೆ ಅದು ಕಂದು ಬಣ್ಣ ಬರೋ ತನಕ ನಾವು ಅದನ್ನು ಕಾಯಿಸ್ಬೇಕು. ಅದು ಮೈದಾ ಅಲ್ವಾ, ಚೆನ್ನಾಗಿ ಬೆಂದ್ರೆ ಚೆನ್ನಾಗಿರುತ್ತೆ. ನೋಡಿ ಕಂದು ಬಣ್ಣ ಬಂತಲ್ಲ, ನಾನು ಕಂದು ಬಣ್ಣ ಬರೋ ತನಕ ಕಾಯಿಸ್ತಾ ಇದ್ದೀನಿ, ಚೆನ್ನಾಗಿ ಬರುತ್ತೆ. ಆಮೇಲೆ ಇದು ಎಣ್ಣೆ ಇಟ್ಕೊಳ್ಳಲ್ಲ, ಚೆನ್ನಾಗಿ ಇರುತ್ತೆ. ನೋಡಿದ್ರಲ್ಲ ನಾನು ಹೇಗೆ ಮಾಡಿದ್ದೆ ಅಂತ. ಅದು ಹೇಗೆ ಬಂದಿದೆ ತೋರಿಸ್ತೀನಿ ನೋಡಿ. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ. ಮೈಕು ಸಾಫ್ಟಾಗಿ ಬಂದಿದೆ. ಕಟ್ ಮಾಡಿದ್ರೆ ನೋಡಿ ಚೆನ್ನಾಗಿ ಬಂದಿರುತ್ತೆ. ಹಿಂಗೆ ಇರಬೇಕದು, ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಲ ನಾನು. ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಲಿಯಾನ್ ಫಸ್ಟ್ ಮಾಡಿದಾಗನೇ ಕೊಟ್ಬಿಟ್ಟು, ಹಿ ಆಲ್ಸೋ ಲೈಕ್ ಇಟ್. ಚೆನ್ನಾಗಿದೆ. ಇವಾಗ ಮಕ್ಕಳಿಗೆ ಇನ್ನು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ಮಕ್ಕಳಿಗೆ ನೀವು ಇದು ಸ್ನ್ಯಾಕ್ ಟೈಮಲ್ಲಿ ಸ್ನ್ಯಾಕ್ ಆಗಿಯೂ ಮಕ್ಕಳಿಗೆ ಮಾಡಿಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿ ಮನೆಯಲ್ಲಿ ಆರಾಮಾಗಿ ಮಾಡ್ಬೋದು. ಬಟ್ ಸ್ವಲ್ಪ ಪೇಷನ್ಸ್ ಬೇಕು ಎಣ್ಣೆಯಲ್ಲಿ ಕಾಯಿಸೋಕ್ಕೆ. ನೀವು ಹೆಂಗೆ ಪೂರಿ ಮಾಡ್ತೀರೋ ಹಾಗೆ ಇದನ್ನು ಚೆನ್ನಾಗಿ ಇದು ಉಬ್ಬೋ ತನಕ ಅದನ್ನು ಕಾಯಿಸ್ಬೇಕು. ಏನಾದರೂ ಅದು ಉಬ್ಬಿಲ್ಲ ಅಂದರೆ ನೀವು ಏನೋ ಹಿಟ್ಟು ಕಲಿಸಿದ್ರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತಲೇ ಅರ್ಥ. ತುಂಬಾ ನೀರು ಆಗಬಾರ್ದು, ತುಂಬಾ ಗಟ್ಟಿ ಆಗಬಾರ್ದು. ಸಾಫ್ಟ್, ನಾವು ಚಪಾತಿ ಹಿಟ್ಟಿಗೆ ಹೆಂಗೆ ಕಲಿಸ್ತೀವೋ ಹಾಗೆ ಇರಬೇಕು. ಪೂರಿ ಹಿಟ್ಟು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ತೀವೋ ಹಂಗೆ ಇರಬೇಕು. ತುಂಬಾ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋನ ನಿಮಗೆ ನಾನು ಹಾಕಿದ ತಕ್ಷಣ ನೋಡಬೇಕಾದ್ರೆ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಆವಾಗ ನಾನು ಹಾಕಿದ ವಿಡಿಯೋ ನಿಮಗೆ ನಾನು ಯಾವಾಗ ಹಾಕ್ತೀನೋ ಆವಾಗಲೇ ಒಂದು 2 ಸೆಕೆಂಡಲ್ಲಿ ನಿಮಗೂ ಬಂದುಬಿಡುತ್ತೆ. ಓಕೆನಾ? ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಹತ್ರ. ಮತ್ತು ಫ್ರೆಂಡ್ಸ್ ಹತ್ರ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಟಿಲ್ ದೆನ್ ಟಾಟಾ, ಬೈ ಬೈ, ಸಿ ಯು. ಲಾಟ್ಸ್ ಆಫ್ ಲವ್. ಬಾಯ್.